ಶಿವಮೊಗ್ಗದ ಮುಸ್ಲಿಂ ಹಾಸ್ಟೆಲ್ನಲ್ಲಿ ಸಮಸ್ಯೆಗಳ ಸರಮಾಲೆಯೇ ಇದೆ. 20 ರೂಮ್ನಲ್ಲಿ ಇರುವಂತಹ ಹಾಸ್ಟೆಲ್ನಲ್ಲಿ 70 ವಿದ್ಯಾರ್ಥಿಗಳು ವಾಸ ಮಾಡ್ತಾ ಇದ್ದಾರೆ. ಹಾಸ್ಟೆಲ್ನಲ್ಲಿ ಪಿಯುಸಿ ವಿದ್ಯಾರ್ಥಿಗಳಿದ್ದಾರೆ, ಡಿಗ್ರಿ ವಿದ್ಯಾರ್ಥಿಗಳಿದ್ದಾರೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಪ್ರತಿ ವರ್ಷ 9,000 ಬಾಡಿಗೆ ನೀಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳಿಂದಲೇ ಹಣ ವಸೂಲಿ ಮಾಡ್ತಾ ಇದೆ ವಕ್ಫ್ ಮಂಡಳಿ. ಆದ್ರೆ ವಿದ್ಯಾರ್ಥಿಗಳಿಗೆ ಇರೋದಕ್ಕೆ ಸರಿಯಾದಂತ ರೂಮ್ನ ವ್ಯವಸ್ಥೆ ಇಲ್ಲ. ಸಿಬ್ಬಂದಿಗಳ ಕೊರತೆ, ಕುಡಿಯುವ ನೀರಿನ ಸಮಸ್ಯೆ ಹಾಸ್ಟೆಲ್ನಲ್ಲಿ ಎದ್ದು ಕಾಣ್ತಾ ಇದೆ. ಶೌಚಾಲಯ, ಸ್ನಾನದ ಗೃಹಗಳು ಇಲ್ಲದೆ ವಿದ್ಯಾರ್ಥಿಗಳು ಪರದಾಟವನ್ನ ಮಾಡ್ತಾ ಇದ್ದಾರೆ. ರೂಮ್ನಲ್ಲಿ ಮೇಲ್ಛಾವಣಿ ಕಿತ್ಕೊಂಡು ಹೋಗಿದೆ, ಮೇಲ್ಛಾವಣಿ ಸೋರ್ತಾ ಇದೆ, ವಾರ್ಡನ್ ನಿಂದ ಕಿರುಕುಳ ಬರ್ತಾ ಇದೆ ಅಂತ ವಿದ್ಯಾರ್ಥಿಗಳು ಅಳಲು ತೋಡ್ಕೊಂಡಿದ್ದಾರೆ. ಶಿವಮೊಗ್ಗದ ಹಾಸ್ಟೆಲ್ನಲ್ಲಿರುವಂತಹ ಅವ್ಯವಸ್ಥೆ ಇದು. ಮುಸ್ಲಿಂ ಹಾಸ್ಟೆಲ್ನಲ್ಲಿ ಸಮಸ್ಯೆಗಳ ಸರಮಾಲೆಯೇ ಇದೆ. 70 ವಿದ್ಯಾರ್ಥಿಗಳಿರುವಂತಹ ಹಾಸ್ಟೆಲ್ನ ವ್ಯವಸ್ಥೆ ಯಾವ ರೀತಿಯಾಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಮೇಲ್ಛಾವಣಿ ಕಿತ್ಕೊಂಡು ಹೋಗಿದೆ, ಸ್ನಾನ ಮಾಡೋದಕ್ಕೆ ಸರಿಯಾದಂತ ಸ್ನಾನದ ಗೃಹ ಇಲ್ಲ, ಕುಡಿಯೋದಕ್ಕೆ ಸರಿಯಾದಂತ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ನಾವಿಲ್ಲಿ ಹೇಗೆ ಇರಬೇಕು ಅಂತ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಹಾಸ್ಟೆಲ್ನಲ್ಲಿ ಇರೋದಕ್ಕೆ ವಿದ್ಯಾರ್ಥಿಗಳ ಪೇಮೆಂಟ್ ಅನ್ನ ಕೊಡ್ತಾ ಇರೋದು. ಅವರಿಂದಲೇ ಹಣವನ್ನ ಸಂಗ್ರಹ ಮಾಡಿ ಸರಿಯಾದಂತ ವ್ಯವಸ್ಥೆಯನ್ನ ನೀಡ್ತಾ ಇಲ್ಲ ವಕ್ಫ್ ಮಂಡಳಿ. ಪ್ರತಿನಿತ್ಯ ವಿದ್ಯಾರ್ಥಿಗಳು ಇಲ್ಲಿ ಸಮಸ್ಯೆಗಳ ಸರಮಾಲೆಯನ್ನೇ ಅನುಭವಿಸ್ತಾ ಇದ್ದಾರೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಕಿತ್ಕೊಂಡು ಹೋಗಿದೆ ಮೇಲ್ಛಾವಣಿ. ಅಲ್ಲಿ ಕೂರೋದಕ್ಕೂ ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ, ಬೆಡ್ಗಳ ವ್ಯವಸ್ಥೆ ಇಲ್ಲ, ನೆಲದ ಮೇಲೆ ವಿದ್ಯಾರ್ಥಿಗಳು ಮಲ್ಕೊಂಡಿದ್ದಾರೆ. ಶೌಚಾಲಯ ಹೋಗೋದಕ್ಕೆ ಸರಿಯಾದಂತ ಶೌಚಾಲಯದ ವ್ಯವಸ್ಥೆ ಕೂಡ ಇಲ್ಲ, ಸ್ನಾನದ ಗೃಹ ಇಲ್ಲ. ಇಲ್ಲಿ ನಾವು ಯಾವ ರೀತಿಯಾಗಿ ಓದಬೇಕು ಅಂತ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ವಕ್ಫ್ ಬೋರ್ಡ್ ಅಡಿನಲ್ಲಿ ಮುಸ್ಲಿಂ ಹಾಸ್ಟೆಲ್ ನಿರ್ವಹಣೆ ಆಗ್ತಾ ಇದೆ. ಸುಮಾರು 20ಕ್ಕೂ ಹೆಚ್ಚು ರೂಮ್ಗಳಿದೆ, 70ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಅವರ ಪರಿಸ್ಥಿತಿ ಹೇಗಿದೆ ಮತ್ತು ಹಾಸ್ಟೆಲಿನ ಅವ್ಯವಸ್ಥೆ ಹೇಗಿದೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ. ಈ ರೂಮ್ ಯಾವ ಪರಿಸ್ಥಿತಿಲಿದೆ ಅಂತ ಹೇಳಿದರೆ, ನೀವು ಮೇಲ್ಗಡೆ RCC ನೋಡಿದರೆ ಗೊತ್ತಾಗುತ್ತೆ ಇದ್ರ ಹಣೆ ಬರ ಹೇಗೆ ಅಂತೇಳಿ. RCC ಕಿತ್ತು ಕೆಳಗಡೆ ಬೀಳ್ತಾ ಇದೆ, ಅದ್ರ ಕೆಳಗಡೆ ಇಲ್ಲಿ ವಿದ್ಯಾರ್ಥಿಗಳು ಮಲಗಬೇಕು. ಆ ಮಳೆ ನೀರು ಇಲ್ಲಿಗೆ ಸುರಿತಾ ಇದೆ ಅಂತ ಕಾಣಿಸುತ್ತೆ. ಇದನ್ನು ಲೀಕೇಜನ್ನು ಕೂಡ ಸರಿ ಮಾಡುವಂಥ ಕೆಲಸವನ್ನು ಯಾರು ಕೂಡ ಮಾಡದಂತೆ ಕಾಣಿಸ್ತಾ ಇಲ್ಲ. ಹೇಗೆ ಒಂದು ರೀತಿಯಲ್ಲಿ ಕೋಳಿಗೂಡಿದ್ದಂಗಿದೆ ಇದು. ಒಂದು ಯಾವುದೋ ಸ್ಲ್ಯಾಬ್ ಮೇಲೆ ವಿದ್ಯಾರ್ಥಿಗಳು ಮಲ್ಕೊಳ್ಬೇಕು ಹಾಸಿಗೆ ಹಾಸ್ಕೊಂಡು. ನೀವು ಇಲ್ಲಿ ಕಾಣ್ಬೋದು ಹಾಸಿಗೆಗಳನ್ನು ಯಾವ ರೀತಿ ಸ್ಲ್ಯಾಬ್ಗಳ ಥರ ಮಾಡಿ ಇಟ್ಟಿದ್ದಾರೆ. ಒಂದು ಸರಿಯಾದ ಮಂಚದ ವ್ಯವಸ್ಥೆನೂ ಇಲ್ಲ. ನೀವು ಈ ಗೋಡೆಗಳನ್ನು ನೋಡಿದರೆ ಮಾತ್ರ ಪೇಂಟ್ಗಳೆಲ್ಲ ಕಿತ್ತು ಹೋಗಿರ್ತಕ್ಕಂಥದ್ದು, ನೀರು ಸುರಿದು ಯಾವ ರೀತಿ ಹಾಳಾದ ಪರಿಸ್ಥಿತಿನಲ್ಲಿ ಇದೆ, ಈ ರೀತಿ ಇದೆ. ಆಮೇಲೆ ಫ್ಯಾನ್ಗಳು ಕೂಡ ನೋಡಿ ಯಾವ ಕಾಲದಲ್ಲಿದೆಯೋ ಇದು, ಆ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಇದು ನೋಡಿದರೆ ಖಂಡಿತವಾಗೂ ಅರ್ಥ ಆಗುತ್ತೆ ಇದು ಮನುಷ್ಯರು ವಾಸ ಮಾಡೋಕ್ಕಾಗಲ್ಲ, ವಿದ್ಯಾರ್ಥಿಗಳು ಹೇಗೆ ವಾಸ ಮಾಡ್ತಾರೆ ಅಂತ ಹೇಳಿ. ಇಲ್ಲಿ ಕಾಣಿಸ್ತಾ ಇದೆ, ನಾವು ಬೆಳಗಡೆ ಪ್ರವೇಶ ಮಾಡ್ತಿದ್ದಂಗೆ ನೋಡ್ಬೋದು ಎಲೆಕ್ಟ್ರಿಕಲ್ ಬೋರ್ಡ್ ಇದು ಯಾವ ರೀತಿ ಕಿತ್ಕೊಂಡು ಹೋಗಿದೆ ಅಂತ ಹೇಳಿ. ನೋಡಿ, ಒರ್ಲೆ ಹಿಡಿದಿರ್ತಕ್ಕಂಥ ಪರಿಸ್ಥಿತಿ, ಒರ್ಲೆ ಹಿಡಿದಿದೆ. ಈ ಒರ್ಲೆ ಹಿಡಿದಿರ್ತಕ್ಕಂಥದ್ದು ಇರುವೆಗಳೆಲ್ಲ ಓಡಾಡ್ತಿದೆ. ಹಾಗೆ ಬೋರ್ಡ್ ಕಿತ್ತು ಹೋಗಿದೆ, ಬೋರ್ಡ್ ಕಿತ್ತು ಈ ರೀತಿ ಇದೆ. ವಿದ್ಯಾರ್ಥಿಗಳು ಇದನ್ನು ಆಪ್ರೇಟ್ ಮಾಡೋಕ್ಕೆ ಹೋದರೆ ಯಾವ ಪರಿಸ್ಥಿತಿ ಬರುತ್ತೋ ಗೊತ್ತಿಲ್ಲ. ಹಾಗೆ ವೈರಿಂಗ್ ಎಲ್ಲ ಹಾಳಾಗಿರೋದ್ರಿಂದ ಅಲ್ಲಲ್ಲೇ ವಿದ್ಯಾರ್ಥಿಗಳು ಬೋರ್ಡ್ ತಂದುಕೊಂಡು, ಸಪ್ರೇಟ್ ಬೋರ್ಡ್ ತಂದು ವೈರಿಂಗ್ ಹಾಕ್ಕೊಂಡು ತಾವು ಮೊಬೈಲ್ ಚಾರ್ಜಿಂಗು ಮತ್ತು ತಮ್ಮ ಲ್ಯಾಪ್ಟಾಪು ಮತ್ತೊಂದು ಚಾರ್ಜಿಂಗ್ಗಳನ್ನ ಈ ರೀತಿ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇರತಕ್ಕಂಥದ್ದು ಇಲ್ಲಿ ಕಾಣ್ಬೋದು. ಇಲ್ಲಿ ಈ ನೀರನ್ನು ಕುಡಿದ್ರೆ ವಿದ್ಯಾರ್ಥಿಗಳ ಆರೋಗ್ಯದ ಪರಿಸ್ಥಿತಿ ಏನಾಗಬೇಕು, ಅವರು ನಿಜವಾಗಲೂ ಕಾಲರಾ ಮತ್ತು ಮಲೇರಿಯಾ ಇನ್ಯಾವುದೋ ಒಂದು ಸೋಂಕಿನಿಂದ ಬಳಲಿ ಇನ್ನೇನೋ ಆಸ್ಪತ್ರೆಗೆ ದಾಖಲಾಗುವಂಥ ಪರಿಸ್ಥಿತಿನ ಹೆಚ್ಚು. ಇದನ್ನು ಬದಲಾಯಿಸಿದ್ದೀವಿ ಅಂತ ಹೇಳ್ತಾರೆ. ಹಾಗೆ ಜೊತೆಯಲ್ಲಿ ಇಲ್ಲಿ ಏನು ಅಡುಗೆ ಮಾಡಿದ ಹಾಗಿದೆ, ಬೂದಿಗಳನ್ನೆಲ್ಲ ಇಲ್ಲಿ ಹಾಕಿರ್ತಕ್ಕಂಥದ್ದು, ಕಾಲಡಿ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ಎಲ್ಲ ಬೂದಿ ಹಾಕಿದ್ದಾರೆ. ಮತ್ತು ತುಂಬ ಗಲೀಜಿದ್ದಂಗೆ ಕಾಣಿಸ್ತಿದೆ. ಇದನ್ನು ನಿನ್ನೆನೋ ಮೊನ್ನೆನೋ ಕ್ಲೀನ್ ಮಾಡೋದು ಹಾಗೆ ಕಾಣಿಸ್ತಾ ಇದೆ. ಈ ವಿದ್ಯಾರ್ಥಿಗಳನ್ನು ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ಇಲ್ಲಿ ವ್ಯವಸ್ಥೆ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಫಸ್ಟ್ ಆಫ್ ಆಲ್ ವಾರ್ಡನ್ನು ಮಕ್ಕಳ ದುಡ್ಡೆಲ್ಲ ಹೊಡೆ ತಿನ್ನೋದು ಈ ಥರ ಎಲ್ಲ ಮಾಡ್ತಿದ್ದಾರೆ. ಈಗ ಸ್ವಲ್ಪ ನಮ್ಮ ಹಾಸ್ಟೆಲಲ್ಲಿ ಬಡವ್ರ ಮಕ್ಕಳು ಇದ್ದಾರೆ, ಅಂಥವರಿಗೆಲ್ಲ ದುಡ್ಡು ಕೊಡ್ರಿ ಅಂತ ಇದೆ. ಮೇನ್ಲಿ ಏನಿದೆ, ಇದು ಹಾಸ್ಟೆಲು ಬಡವ್ರ ಮಕ್ಕಳಿಗೆ ಫ್ರೀ ಅಂತಲೇ ಇರೋದು. ಆದರೂ ಅವರು ದುಡ್ಡೆಲ್ಲ ತಿನ್ಕೊಂಡು ಇದು ಮಾಡ್ತಿದ್ದಾರೆ. ಮತ್ತು ಮೆಸ್ ಊಟ ಗೀಟ ಎಲ್ಲ ಸರಿ ಹಾಕಲ್ಲ, ಒಂದೇ ಮೆನುವಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಏನಂತ ಹೇಳೋದಂತ ಗೊತ್ತಾಗಲ್ಲ ಸರ್. ನೀವು ಏನು ಹಾಸ್ಟೆಲಲ್ಲಿ ಇದೆಯಲ್ಲಪ್ಪ, ಏನು ಸಮಸ್ಯೆ ಆಗ್ತಿದೆ ಸರ್? ಆ ರೂಮ್ ನೋಡಿದರೆ ಮಳೆ ಬಂದರೆ ಮ್ಯಾಗ್ಲಿನ ತೆಳಗೆಲ್ಲ ನೀರೆಲ್ಲ ಬೀಳುತ್ತೆ, ಓದೋಕ್ಕೆ ಪ್ರಾಬ್ಲಮ್ ಆಗುತ್ತೆ, ಟೇಬಲ್ ಸರಿ ಇಲ್ಲ, ಓಟು ಚಪಾಟಿ ಸರ್. ಶಿವಮೊಗ್ಗದಿಂದ ಕ್ಯಾಂಪ್ ಪರ್ಸನ್ ಅತಿಕ್ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.